ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ಕರ್ನಾಟಕದಲ್ಲಿ BSc ನರ್ಸಿಂಗ್ ಮಾಡಬೇಕು ಅಂತಂದರೆ ಅದಕ್ಕೆ ನೀಟ್ ಏನಾದರೂ ನೀಡಿದೆಯಾ ಅಂತ ನೀವು ಕೇಳ್ತಾ ಇರುವಂಥದ್ದು. ಡಿಡ್ BSc ನರ್ಸಿಂಗ್ ನೀಟ್ ಎಕ್ಸಾಮ್? ಆ್ಯಂಡ್ ಅನದರ್ ಒನ್ ಕ್ವಶನ್ ಈಸ್ ಯು ಆರ್ ಆಸ್ಕ್ಡ್, BSc ನರ್ಸಿಂಗ್ 3 ಇಯರ್ ಇರುತ್ತಾ ಅಥವಾ 4 ಇಯರ್ ಇರುತ್ತಾ ಅಂತ. ಓಕೆ, BSc ನರ್ಸಿಂಗ್ ಹೌ ಮೆನಿ ಇಯರ್ಸ್ ಟು ಸ್ಟಡಿ? ಎರಡಕ್ಕೂ ಒಂದು ಕ್ವಶನ್ಸ್ಗಳಿಗೆ ಆನ್ಸರನ್ನು ಕೊಡ್ತೀನಿ, ವಿಡಿಯೋ ಪೂರ್ತಿಯಾಗಿ ಕೇಳಿ. ನೋಡಿ, ಕರ್ನಾಟಕದಲ್ಲಿ ನೀವು BSc ನರ್ಸಿಂಗ್ ಮಾಡಬೇಕಂತಂದರೆ ನೀಟ್ ಬೇಡ, ಇಲ್ಲಿ KCET ಕಂಪಲ್ಸರಿ ಆಗಿರುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನೀವು ಆಫ್ಟರ್ PUC ಆದಮೇಲೆ KCET ಎಕ್ಸಾಮ್ PCBಯಲ್ಲಿ ಅಟೆಂಡ್ ಆಗಿರಬೇಕು, ಒಂದು ಕಂಡೀಷನ್ ಆಯಿತು. ಆಮೇಲೆ ಎರಡನೇದಾಗಿ ನಿಮಗೆ ನೀಟ್ ಆಗಿದೆ, ನಮ್ಮದು KCET ಆಗಿಲ್ಲ ಅಂತಂದರೆ ಇಲ್ಲಿ ನೀಟ್ ಅವಶ್ಯಕತೆ ಇರುವುದಿಲ್ಲ. ಓಕೆ, ಆಮೇಲೆ ಇದು ಎಷ್ಟು ವರ್ಷ ಇರುತ್ತೆ? ನೋಡಿ, BSc ನರ್ಸಿಂಗ್ ಇದೊಂದು ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ ಇರೋದರಿಂದ, ಇದೊಂದು ಗ್ರ್ಯಾಜುಯೇಟ್ ಕೋರ್ಸ್ ಆಗಿರೋದರಿಂದ ಇಲ್ಲಿ ನಿಮಗೆ 4 ವರ್ಷಗಳ ಕಾಲ ಓದಬೇಕಾಗುತ್ತೆ. 4 ವರ್ಷದ ಡ್ಯೂರೇಷನ್ ಇರುತ್ತೆ ಇದಕ್ಕೆ. ಭಾಳಷ್ಟು ವಿದ್ಯಾರ್ಥಿಗಳು 3 ವರ್ಷ ಡಿಗ್ರಿನ ಅಂತ ಕೇಳ್ತಾ ಇದ್ದೀರಿ. ಇಲ್ಲ, ಇದು 4 ವರ್ಷದ ಡಿಗ್ರಿ, PUC ಸೈನ್ಸ್ ಮೇಲೆ 4 ವರ್ಷದ ಕೋರ್ಸ್ ಇರುತ್ತೆ.